ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ರಾತ್ರಿ ಪಾರ್ಟಿಯಲ್ಲಿ ಸಂತೋಷ್ಗೆ ಯಾಕೋ ಮನಸ್ಸೇ ಇರಲಿಲ್ಲ. ಸ್ನೇಹಿತರ ಮಾತುಗಳು, ಜೋರಾದ ಸಂಗೀತ, ಎಲ್ಲ ಕಡೆ ನಗುವಿತ್ತು. ಆದರೆ ಸಂತೋಷ್ಗೆ ಮಾತ್ರ ಇದಾವುದರಲ್ಲಿಯೂ ಸಂತೋಷ ಸಿಗ್ತಾ ಇರಲಿಲ್ಲ. ಅವನು ಪಾರ್ಟಿ ಮಧ್ಯದಲ್ಲಿಯೇ ಮನೆಗೆ ವಾಪಸ್ ಬಂದುಬಿಟ್ಟಿದ್ದ. ಬಾಲ್ಕನಿಯಲ್ಲಿ ನಿಂತುಕೊಂಡು ಹೊರಗೆ ನೋಡ್ತಾ ಇದ್ದ. ರಸ್ತೆಯ ಮೇಲೆ ಕೆಲವು ಜನ ಕೂಲಿ ಕಾರ್ಮಿಕರು ಇನ್ನೂ ಕೆಲಸ ಮಾಡ್ತಾ ಇದ್ರು. ಅಷ್ಟರಲ್ಲಿಯೇ ಸಂತೋಷ್ಗೆ ಅವಳ ಮುಖ ನೆನಪಾಗಿತ್ತು. ಸಂತೋಷ್ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ತಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಧ್ಯಾಳನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗಲು ತೀರ್ಮಾನಿಸಿದ್ದ. ಯಾರಿಗೂ ನಂಬಿಕೆ ಬರಲಿಲ್ಲ. ಇಷ್ಟು ದೊಡ್ಡ ಕೋಟೀಶ್ವರ, ಇಷ್ಟೊಂದು ಬ್ಯುಸಿಯಾಗಿರುವ ವ್ಯಕ್ತಿ ಮನೆ ಕೆಲಸದವರನ್ನು ಹುಡುಕಿಕೊಂಡು ಆ ಸ್ಲಮ್ಮಿಗೆ ಹೋಗುವುದು ಅಂದರೆ ಏನು ಅಂತ. ಸಂತೋಷ್ ತನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ಲಮ್ಗೆ ಕಾಲಿಡ್ತಾ ಇದ್ದ. ಆ ರೋಡುಗಳು ತುಂಬ ಚಿಕ್ಕದಾಗಿದ್ವು. ಅಲ್ಲಿ ಒಂದು ವಿಚಿತ್ರವಾದ ಕೆಟ್ಟ ವಾಸನೆ ಕೂಡ ಬರ್ತಾ ಇತ್ತು. ಕೆಲವು ಜನ ಬೀದಿಗಳಲ್ಲೇ ಸ್ನಾನ ಮಾಡ್ತಾ ಇದ್ರು. ಕೆಲವು ಹೆಂಗಸರು ರೋಡಿನಲ್ಲಿಯೇ ಬಟ್ಟೆ ಒಗಿತಾ ಇದ್ರು. ಅಲ್ಲಿ ತುಂಬ ಚಿಕ್ಕ ಚಿಕ್ಕ ಮನೆಗಳಿದ್ವು. ಆ ಸಣ್ಣ ಬೀದಿಗಳಲ್ಲಿ ಕಾರು ಹೋಗಲಾಗದೆ ಸಂತೋಷ್ ಅಲ್ಲಿ ನಡೆದುಕೊಂಡೇ ಹೋಗಬೇಕಾಯಿತು. ಮೊದಲ ಬಾರಿ ಸಂತೋಷ್ ಹೆಂಚಿನ ಮನೆಗಳನ್ನು ಆ ಸ್ಥಳದಲ್ಲಿ ನೋಡಿದ್ದ. ಅಲ್ಲಿ ಮಕ್ಕಳು ಬರೀ ಕಾಲಿನಲ್ಲೇ ಆಟವಾಡ್ತಾ ಇದ್ರು. ಎಷ್ಟೋ ಜನ ವಯಸ್ಸಾದವರು ಅಸ್ವಸ್ಥರಾಗಿ ಹೊರಗೆ ಕುಳಿತುಕೊಂಡಿದ್ರು. ಇದೆಲ್ಲ ಅವನಿಗೆ ಒಂದು ರೀತಿಯ ವಿಚಿತ್ರವಾದ ಪ್ರಪಂಚವಾಗಿತ್ತು. ಅವನು ಹಲವರನ್ನು ಕೇಳ್ದ, ಇಲ್ಲಿ ಸಂಧ್ಯಾ ಮನೆ ಎಲ್ಲಿದೆ ಅಂತ. ಆ ಹುಡುಗಿ ಆ ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಅಂತ. ಒಬ್ಬ ವಯಸ್ಸಾದ ಮಹಿಳೆ ಸಂತೋಷ್ನನ್ನು ಮೇಲಿಂದ ಕೆಳಗಿನವರೆಗೂ ನೋಡುತ್ತಾ ಒಂದು ಸಣ್ಣ ಗಲ್ಲಿಯ ಕಡೆ ಕೈ ತೋರಿಸಿ, ಕೊನೆಯಲ್ಲಿ ಇರುವ ಆ ಗುಡಿಸಲೇ ಅವರ ಮನೆ ಅಂತ ಹೇಳಿದ್ಲು. ಸಂತೋಷ್ ಈಗ ನಿಧಾನವಾಗಿ ಆ ಕಡೆ ಹೋಗಲು ಶುರು ಮಾಡ್ತಾನೆ. ಆ ಬೀದಿಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆ ಗಲ್ಲಿಯ ಕೊನೆಯಲ್ಲಿ ಆ ಮೂಲೆಯಲ್ಲಿ ಒಂದು ಸಣ್ಣ ಹಳೆಯ ಗುಡಿಸಲು ಕಾಣಿಸ್ತಾ ಇತ್ತು. ಆ ಗುಡಿಸಲು ಹೊರಗಿನ ಗೋಡೆಗಳು ಸಹ ದೊಡ್ಡದಾಗಿ ಬಿರುಕು ಬಿಟ್ಟಿದ್ವು. ಆ ಗೋಡೆಗಳು ಈಗಲೋ ಆಗಲೋ ಕುಸಿದು ಬೀಳುವ ಹಾಗೆ ಕಾಣಿಸ್ತಾ ಇದ್ವು. ಆ ಹೆಂಚುಗಳೆಲ್ಲ ಮುರಿದು ಬಿದ್ದಿದ್ವು. ಒಳಗಿನಿಂದ ಯಾರೋ ಕೆಮ್ಮುತ್ತಿರುವ ಶಬ್ದಗಳು ಕೇಳಿ ಬರ್ತಾ ಇದ್ವು. ತುಂಬ ಸಮಯದಿಂದ ಹುಷಾರಿಲ್ಲದೆ ನೋವಿನಿಂದ ಕೆಮ್ಮುತ್ತಿರುವಂತಹ ಶಬ್ದ ಅದಾಗಿತ್ತು. ಸಂತೋಷ್ ಕೆಲ ಸಮಯ ಅಲ್ಲೇ ಹೊರಗೆ ನಿಂತ್ಕೊಂಡಿದ್ದ. ಬಾಗಿಲು ತೆಗಿಬೇಕಾ ಅಥವಾ ವಾಪಸ್ ಹೋಗಬೇಕಾ ಅವನಿಗೆ ಏನೂ ಅರ್ಥವಾಗಲಿಲ್ಲ. ಅಷ್ಟರಲ್ಲೇ ಒಳಗಿನಿಂದ ಒಂದು ಧ್ವನಿ ಕೇಳಿಸ್ತು, ನೀರು ಕೊಡಿ, ಯಾರಾದರೂ ನೀರು ಕೊಡಿ ಅಂತ. ಈ ಮಾತುಗಳನ್ನು ಕೇಳಿ ಸಂತೋಷ್ನ ಹೃದಯ ಒಂದು ಕ್ಷಣ ಕುಗ್ಗಿದಂತೆ ಆಗ್ಬಿಟ್ಟಿತ್ತು. ಸಂತೋಷ್ ಈಗ ಸ್ವಲ್ಪ ಧೈರ್ಯ ತಂದುಕೊಂಡು ನಡುಗುತ್ತಿರುವ ಕೈಗಳಿಂದಲೇ ಆ ಬಾಗಿಲನ್ನು ತೆಗೆದು ನಿಧಾನವಾಗಿ ಒಳಗೆ ಕಾಲಿಡ್ತಾನೆ. ಆ ಮನೆಯಲ್ಲಿ ಅವನು ಕಂಡ ದೃಶ್ಯ, ಅದನ್ನು ನೋಡಿ ಅವನ ನಿಂತ ನೆಲವೇ ಕುಸಿದಂತೆ ಆಗ್ಬಿಟ್ಟಿತ್ತು. ಆ ಗುಡಿಸಲೊಳಗೆ ತುಂಬ ಕತ್ತಲು ಆವರಿಸಿತ್ತು. ಒಂದು ಮೂಲೆಯಲ್ಲಿ ಕಿಟಕಿಯಿಂದ ಬರುತ್ತಿದ್ದ ಸ್ವಲ್ಪ ಮಾತ್ರ ಬೆಳಕಿತ್ತು. ಆ ಮನೆಯನ್ನು ನೋಡಲು ಆ ಸಣ್ಣ ಬೆಳಕೆ ಸಾಕಾಗಿತ್ತು. ಅಲ್ಲಿ ನೆಲದ ಮೇಲೆ ಹರಿದ ಚಾಪೆ, ಅದರ ಮೇಲೆ ವಯಸ್ಸಾದ ಅಸ್ಥಿಪಂಜರದಂತೆ ಒಬ್ಬ ಮಹಿಳೆ ಕಾಣಿಸ್ತಾ ಇದ್ಲು. ಆಕೆ ಕೆಮ್ಮುತ್ತಾ ಮಲಗಿದ್ಲು. ಆ ವಯಸ್ಸಾದ ಹೆಂಗಸಿನ ದೇಹ ತುಂಬ ದುರ್ಬಲವಾಗಿತ್ತು. ಆಕೆಯ ಪಕ್ಕದಲ್ಲಿ ಒಬ್ಬ ಸಣ್ಣ ಹುಡುಗ ಸಹ ಕುಳಿತುಕೊಂಡಿದ್ದ. ಭಯ ಮತ್ತು ಹಸಿವಿನಿಂದ ಅವನ ಮುಂದೆ ಒಂದು ಖಾಲಿ ಲೋಟ ಸಹ ಇತ್ತು. ಬಹುಶಃ ಅದರಿಂದ ನೀರು ಕುಡಿಸಲು ಪ್ರಯತ್ನಿಸಿದ್ದಾನೆ ಅನಿಸುತ್ತೆ. ಆದರೆ ಆ ಲೋಟ ಈಗ ಪೂರ್ತಿ ಖಾಲಿಯಾಗಿತ್ತು. ಆ ಗುಡಿಸಲಿನಲ್ಲಿ ತಿನ್ನಲು ಕುಡಿಯಲು ಏನೂ ಕಾಣಿಸ್ತಾ ಇರಲಿಲ್ಲ. ಸಂತೋಷ್ ಕೆಲ ಕ್ಷಣ ಅಲ್ಲೇ ನಿಂತಿದ್ದ. ಏನು ಮಾಡಬೇಕೋ ಅರ್ಥವಾಗದೆ ಅವನು ಅದನ್ನೆಲ್ಲ ನೋಡಿ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ದ. ಮೊದಲ ಬಾರಿಗೆ ಅವನು ಬಡತನವನ್ನು ನೋಡ್ತಾ ಇದ್ದ. ಅವನಿಂದ ಏನು ಯೋಚಿಸಲು ಆಗ್ತಾ ಇರಲಿಲ್ಲ. ಏನು ಮಾಡಬೇಕೋ ಗೊತ್ತಾಗದೆ ಹಾಗೆಯೇ ನಿಂತುಕೊಂಡು ನೋಡ್ತಾ ಇದ್ದ. ಅಷ್ಟರಲ್ಲೇ ಆ ಮಹಿಳೆ ಮತ್ತೆ ಕೇಳ್ತಾ ಇದ್ಲು, ನೀರು ನೀರು ಅಂತ. ಆಕೆಯ ಧ್ವನಿ ಎಷ್ಟೊಂದು ನಿಧಾನವಾಗಿತ್ತೆಂದರೆ ಆಕೆಯ ಬಾಯಿಂದ ಮಾತುಗಳು ಹೊರಬರಲೇ ಆಗ್ತಾ ಇರಲಿಲ್ಲ. ಮಾತನಾಡುವಾಗ ಅವಳ ಜೀವ ಹೋಗುತ್ತಿರುವಂತೆ ಅನ್ನಿಸ್ತಾ ಇತ್ತು. ಆಕೆಯ ತುಟಿಗಳು ಪೂರ್ತಿಯಾಗಿ ಒಣಗಿ ಹೋಗಿದ್ವು. ಸಂತೋಷಿಗ ಸುತ್ತಲೂ ನೋಡ್ತಾನೆ, ಎಲ್ಲಾದರೂ ನೀರಿದೆಯಾ ಅಂತ. ಆ ಗುಡಿಸಲಿನ ಒಂದು ಮೂಲೆಯಲ್ಲಿ ಒಂದು ಬಕೆಟ್ನಲ್ಲಿ ಸ್ವಲ್ಪ ನೀರಿತ್ತು. ಸಂತೋಷ್ ಏನು ಯೋಚನೆ ಮಾಡದೆ ಅದನ್ನೇ ಆ ಲೋಟದಲ್ಲಿ ಸ್ವಲ್ಪ ತೆಗೆದುಕೊಂಡು ಆಕೆಗೆ ಕೊಡ್ತಾನೆ. ಆಕೆ ನಡುಗುತ್ತಿರುವ ಕೈಗಳಿಂದ ಆ ಲೋಟವನ್ನು ಹಿಡಿದುಕೊಳ್ಳಲು ಪ್ರಯತ್ನ ಪಡ್ತಾಳೆ. ಆದರೆ ಆಕೆಗೆ ಶಕ್ತಿ ಇರಲಿಲ್ಲ. ಸಂತೋಷ್ ತಾನೇ ಆಕೆಗೆ ಸಹಾಯ ಮಾಡಿ ನೀರನ್ನು ನಿಧಾನವಾಗಿ ಕುಡಿಸ್ತಾನೆ. ನೀರು ಕುಡಿಯುತ್ತಿದ್ದಂತೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಬರಲು ಶುರುವಾಗಿತ್ತು. ಆಕೆಗೆ ಈಗ ಜೀವ ಬಂದಂತಾಗಿತ್ತು. ಅಷ್ಟರಲ್ಲೇ ಬಾಗಿಲಿನ ಬಳಿ ಯಾರೋ ಬರುತ್ತಿರುವ ಶಬ್ದ ಕೇಳಿಸ್ತಾ ಇತ್ತು. ಸಂತೋಷ್ ಹಿಂದೆ ತಿರುಗಿ ನೋಡಿದಾಗ ಬಾಗಿಲಲ್ಲಿ ಸಂಧ್ಯಾ ಬಂದಿದ್ಲು. ಅವಳ ಕೈಯಲ್ಲಿ ಒಂದು ಸಣ್ಣ ಔಷಧಿಯ ಪ್ಯಾಕೆಟ್ ಮತ್ತು ಒಂದು ನೀರಿನ ಬಾಟಲ್ ಸಹ ಇತ್ತು. ಸಂತೋಷ್ನನ್ನು ಆ ಮನೆಯಲ್ಲಿ ನೋಡಿದಾಗ
ಅವಳ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ಇಬ್ಬರು ಆಶ್ಚರ್ಯದಿಂದ, ಶಾಕ್ನಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತ್ಕೊಂಡಿದ್ರು. ಸಂಧ್ಯಾಳ ಕಣ್ಣುಗಳಲ್ಲಿ ಭಯ, ನಾಚಿಕೆ ಮತ್ತು ಗಾಬರಿ ಎದ್ದು ಕಾಣಿಸ್ತಾ ಇತ್ತು. ಸಂಧ್ಯಾ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಒಳಗೆ ಬಂದು ತನ್ನ ತಾಯಿಯ ಬಳಿ ಕುಳಿತುಕೊಂಡು, ಅಮ್ಮ, ನಾನು ನಿಮಗೆ ನೀರು ತಂದಿದ್ದೀನಿ ಅಂತ ಹೇಳಿ ನಿಧಾನವಾಗಿ ತನ್ನ ತಾಯಿಯನ್ನು ಎಬ್ಬಿಸಿ ಆಕೆಯನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ಅಮ್ಮನಿಗೆ ನೀರು ಕುಡಿಸಲಾರಂಭಿಸುತ್ತಾಳೆ. ಆ ತಾಯಿ ಎಷ್ಟೋ ಕಷ್ಟದಿಂದ ಕಣ್ಣು ತೆರೆದು ಮಗಳನ್ನು ನೋಡ್ತಾ ಇದ್ರು. ಸಂತೋಷ್ ಇದೆಲ್ಲವನ್ನು ನೋಡಿ ಶಾಕ್ನಲ್ಲಿ ನಿಂತುಕೊಂಡಿದ್ದ. ಇವಳು ನಮ್ಮ ಆ ದೊಡ್ಡ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹುಡುಗಿ, ಆದರೆ ಇಲ್ಲಿ ಇವಳ ಜೀವನ ಎಷ್ಟು ಭಯಾನಕ ಸ್ಥಿತಿಯಲ್ಲಿತ್ತು. ಅವನು ಹೇಳ್ದ, ನೀನು ಇಷ್ಟು ದಿನದಿಂದ ಯಾಕೆ ಕೆಲಸಕ್ಕೆ ಬರಲಿಲ್ಲ ಅಂತ. ಸಂಧ್ಯಾ ನಿಧಾನವಾಗಿ ಹೇಳ್ತಾಳೆ, ಸರ್, ನನ್ನ ಅಮ್ಮನಿಗೆ ತುಂಬ ಹುಷಾರಿರಲಿಲ್ಲ, ಅದಕ್ಕಾಗಿಯೇ. ಅಲ್ಲಿನ ಪರಿಸ್ಥಿತಿ ನೋಡಿ ಸಂತೋಷ್ಗೆ ಇನ್ನೇನು ಹೇಳಬೇಕು ಅರ್ಥವಾಗಲಿಲ್ಲ. ಅಷ್ಟರಲ್ಲೇ ಸಂಧ್ಯಾಳ ತಮ್ಮ ಹೇಳ್ತಾನೆ, ಅಕ್ಕ, ನನಗೆ ತುಂಬ ಹಸಿವಾಗ್ತಾ ಇದೆ, ನನಗಾಗಿ ಏನಾದರೂ ತೆಗೆದುಕೊಂಡು ಬಂದಿದೆಯಾ? ಆ ಮಗುವಿನ ಧ್ವನಿ ತುಂಬ ದುರ್ಬಲವಾಗಿತ್ತು. ಹಸಿವು ಎನ್ನುವ ಪದ ಕೇಳ್ತಿದ್ದಂತೆ ಸಂತೋಷ್ನ ಹೃದಯ ಹೊಡೆದು ಹೋದ ಹಾಗೆ ಆಗಿತ್ತು. ಸಂಧ್ಯಾ ಹೇಳ್ತಾಳೆ, ಸ್ವಲ್ಪ ಸಮಯ ಇರು, ಆಮೇಲೆ ಏನಾದರೂ ತಗೋಬರ್ತೀನಿ ಅಂತ. ಸಂಧ್ಯಾಗೆ ಚೆನ್ನಾಗಿ ಗೊತ್ತು ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಅಂತ. ಅವಳ ಬಳಿ ದುಡ್ಡು ಇರಲಿಲ್ಲ ಏನಾದರೂ ತೆಗೆದುಕೊಂಡು ಬರಲು. ಆಗ ಸಂತೋಷ್ ನೋಡ್ತಾನೆ, ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಅಂತ ಅವನಿಗೆ ಗೊತ್ತಾಗಿತ್ತು. ಸಂತೋಷ್ ಈಗ ತನ್ನ ಜೇಬಿನಿಂದ ಸ್ವಲ್ಪ ದುಡ್ಡು ತೆಗೆದು ಸಂಧ್ಯಾಗೆ ಕೊಡ್ತಾನೆ. ಇದನ್ನು ತೆಗೆದುಕೊಂಡು ಊಟವನ್ನು ತಂದುಕೊಳ್ಳಿ ಅಂತ. ಆದರೆ ಸಂಧ್ಯಾ ಆ ಹಣವನ್ನು ಮುಟ್ಕೊಳ್ದೆ, ಇಲ್ಲ ಇಲ್ಲ ಸರ್, ಬೇರೆಯವರ ಹಣ ಮುಟ್ಟಿಕೊಳ್ಳುವುದು ತಪ್ಪು ಎನ್ನುವಂತೆ ಅವಳು ಬೇಡ ಬೇಡ ಅಂತ ಹೇಳ್ತಾಳೆ. ನಾನು ನೋಡ್ಕೋತೀನಿ ಅಂತಾಳೆ. ಆಗಲೇ ಸಂತೋಷ್ಗೆ ಅನಿಸುತ್ತೆ, ಬಡತನ ಮನುಷ್ಯನನ್ನು ಚಿಕ್ಕವನನ್ನಾಗಿಸೋದಿಲ್ಲ, ಪರಿಸ್ಥಿತಿಗಳು ಅವನಿಂದ ಆ ರೀತಿ ಮಾಡಿಸ್ತವೆ ಅಂತ. ಆಗ ಅವನು ಸ್ವಲ್ಪ ಜೋರಾಗಿಯೇ ಹೇಳ್ದ, ಇದು ಭಿಕ್ಷೆ ಅಲ್ಲ, ದಾನ ಕೂಡ ಅಲ್ಲ. ಸಂಧ್ಯಾ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೂ ಅವಳು ಆ ದುಡ್ಡು ತೆಗೆದುಕೊಳ್ಳಲಿಲ್ಲ. ಅಷ್ಟರಲ್ಲಿಯೇ ಸಂಧ್ಯಾಳ ಅಮ್ಮ ಹೇಳ್ತಾರೆ, ತಗೋ ಮಗಳೇ, 2 ದಿನದಿಂದ ನೀವಿಬ್ರು ಏನೂ ತಿಂದೇ ಇಲ್ಲ, ನಿನ್ನ ತಮ್ಮನಿಗೆ ತುಂಬ ಹಸಿವಾಗಿದೆ. ಈ ಮಾತು ಕೇಳ್ತಾ ಇದ್ದಂತೆ ಸಂಧ್ಯಾ ತುಂಬ ದುಃಖ ಪಡ್ತಾಳೆ. ಅವಳು ನಡುಗುತ್ತಿರುವ ಕೈಗಳಿಂದಲೇ ಹಣವನ್ನು ತೆಗೆದುಕೊಂಡು ತಲೆ ತಗ್ಗಿಸಿಕೊಳ್ತಾಳೆ. ಸಂಧ್ಯಾ ಅಳುತ್ತಿರುವ ದೃಶ್ಯ ನೋಡಿ ಸಂತೋಷ್ ತಕ್ಷಣ ಹೇಳ್ತಾನೆ, ನಾನು ಹೊರಗಿನಿಂದ ಊಟ ತಂದು ಕೊಡ್ತೀನಿ ಅಂತ. ಅವನು ಹೊರಗೆ ಹೋಗ್ಬಿಡ್ತಾನೆ. ಆ ರೋಡಿಗೆ ಬಂದ ಅವನಿಗೆ ಅಲ್ಲಿ ಉಸಿರಾಡಲೇ ತುಂಬ ಕಷ್ಟವಾಗ್ತಿರುವಂತೆ ಅನ್ನಿಸ್ತಾ ಇತ್ತು. ಸಂತೋಷ್ ಹತ್ತಿರದಲ್ಲೇ ಇದ್ದ ಅಂಗಡಿಯಿಂದ ಸಾಕಷ್ಟು ಸಾಮಾನುಗಳನ್ನು ಖರೀದಿ ಮಾಡ್ತಾನೆ. ಅಕ್ಕಿ, ಬೇಳೆ, ಹಾಲು, ಬಿಸ್ಕೆಟ್, ಬ್ರೆಡ್ಡು, ಹಣ್ಣುಗಳು, ಕೆಲವೊಂದು ತರಕಾರಿಗಳನ್ನು ಕೊಂಡುಕೊಳ್ತಾನೆ. ಇದನ್ನು ನೋಡಿ ಅಂಗಡಿಯ ಮಾಲೀಕನೇ ತುಂಬ ಆಶ್ಚರ್ಯಪಟ್ಟಿದ್ದ. ಇಷ್ಟು ದುಬಾರಿ ಸೂಟು ಬೂಟು ಧರಿಸಿದ ಈ ಶ್ರೀಮಂತ ವ್ಯಕ್ತಿ ಈ ಸ್ಲಮ್ನಲ್ಲಿ ಇಷ್ಟೊಂದು ಸಾಮಾನುಗಳನ್ನು ಯಾತಕ್ಕಾಗಿ, ಯಾರಿಗೋಸ್ಕರ ಕೊಂಡುಕೊಳ್ತಾ ಇದ್ದಾನೆ ಅಂತ. ಸಂತೋಷ್ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಹೋಟೆಲ್ನಿಂದ ಸ್ವಲ್ಪ ತಿಂಡಿಯನ್ನು ಪ್ಯಾಕ್ ಮಾಡಿಸಿಕೊಂಡಿದ್ದ. ಸಂತೋಷ್ ಆ ಗುಡಿಸಲಿಗೆ ಬಂದಾಗ ಸಂಧ್ಯಾಳ ತಮ್ಮ ಪ್ರಶಾಂತ್ ತುಂಬ ಸಂತೋಷವಾಗಿ ಅವನನ್ನೇ ನೋಡ್ತಾ ಇದ್ದ. ಆ ಮಗುವಿಗೆ ಈಗ ಸಂತೋಷ್ ದೇವರಂತೆ ಕಾಣ್ತಾ ಇದ್ದ. ಸಂಧ್ಯಾ ಸೈಲೆಂಟ್ ಆಗಿ ಆ ಸಾಮಾನುಗಳನ್ನು ತೆಗೆದುಕೊಂಡು ಒಳಗೆ ಹೋಗ್ತಾಳೆ. ಆ ತಾಯಿಯ ಕಣ್ಣುಗಳಲ್ಲಿ ಈಗ ಒಂದು ಹೊಸ ಆಶಾಕಿರಣ ಕಾಣಿಸ್ತಾ ಇತ್ತು. ಸಂಧ್ಯಾಳ ಪುಟ್ಟ ತಮ್ಮ ಪ್ರಶಾಂತ್ ಶಾಂತವಾಗಿ ಕುಳಿತುಕೊಂಡು ಊಟಕ್ಕಾಗಿ ಕಾಯ್ತಾ ಇದ್ದ. ಸಂತೋಷ್ ಅಲ್ಲೇ ಬಾಗಿಲ ಬಳಿ ನಿಂತುಕೊಂಡು ಇದೆಲ್ಲವನ್ನು ನೋಡ್ತಾ ಇರ್ತಾನೆ. ಸಂತೋಷ್ಗೆ ಮೊದಲ ಬಾರಿ ಅರ್ಥವಾಗಿತ್ತು ನಿಜವಾದ ಸಂತೋಷ ಅಂದರೆ ಏನು ಅಂತ. ಹಸಿದವರಿಗೆ ಹೊಟ್ಟೆ ತುಂಬ ಊಟ ಸಿಗುವ ಆ ಕ್ಷಣವೇ ನಿಜವಾದ ಸಂತೋಷ ಅಂತ. ಸಂಧ್ಯಾ ಮೊದಲು ತನ್ನ ತಾಯಿಗೆ ಊಟ ಕೊಟ್ಟು, ನಂತರ ತಮ್ಮ ತಮ್ಮನಿಗೆ ಊಟ ಕೊಟ್ಟು, ಅಮ್ಮನಿಗೆ ತಿನ್ನಿಸಿದ ನಂತರ ಕೊನೆಯಲ್ಲಿ ತಾನು ಕುಳಿತು ತಿನ್ನಲು ಶುರು ಮಾಡ್ತಾಳೆ. ಅದನ್ನು ನೋಡಿದ ಸಂತೋಷ್ ಆಶ್ಚರ್ಯವಾಗಿ ಕೇಳ್ತಾನೆ, ನೀನು ಮೊದಲು ಯಾಕೆ ಊಟ ಮಾಡಲಿಲ್ಲ ಅಂತ. ಸಂಧ್ಯಾ ಶಾಂತವಾಗಿ ಹೇಳಿದ್ಲು, ಇವರು ತಿನ್ನದೇ ಇದ್ದರೆ ನನ್ನ ಹೊಟ್ಟೆ ಹೇಗೆ ತಾನೇ ತುಂಬುತ್ತೆ, ಇವರನ್ನು ಬಿಟ್ಟು ನಾನು ಹೇಗೆ ತಿನ್ನಲು ಸಾಧ್ಯ ಸರ್. ಇದನ್ನು ಕೇಳಿದ ಸಂತೋಷ್ಗೆ ಅರ್ಥವಾಗಿತ್ತು, ಆ ಚಿಕ್ಕ ಗುಡಿಸಲಿನಲ್ಲಿ ಬದುಕುವವರು ತನಗಿಂತ ಎಷ್ಟೋ ಶ್ರೀಮಂತರೆಂದು. ಯಾಕೆಂದರೆ ಇವರ ಬಳಿ ನಿಜವಾದ ಪ್ರೀತಿ ಇತ್ತು, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಮತ್ತು ಅಕ್ಕರೆ ಇತ್ತು. ಸಂತೋಷ್ ಈಗ ಆ ಗುಡಿಸಲಿನಿಂದ ಹೊರಗೆ ಹೋಗಲು ಹಿಂದೆ ತಿರುಗ್ತಾನೆ. ಅಷ್ಟರಂದಲೇ ಸಂಧ್ಯಾಳ ಧ್ವನಿ ಕೇಳಿಸುತ್ತೆ, ಸರ್, 1 ನಿಮಿಷ ನಿಂತ್ಕೊಳ್ಳಿ. ಸಂತೋಷ್ ಹಿಂದೆ ತಿರುಗಿದಾಗ ಅವನ ಹಿಂದೆಯೇ ಸಂಧ್ಯಾ ಇದ್ಲು. ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ ಮತ್ತು ನಾಚಿಕೆ ಕಾಣಿಸ್ತಾ ಇದ್ವು. ಸಂಧ್ಯಾ ನಿಧಾನವಾಗಿ ಹೇಳಿದ್ಲು, ಸರ್, ಇವತ್ತು ನೀವು ಇಲ್ಲಿಗೆ ಬರದೇ ಇದ್ದಿದ್ರೆ ಬಹುಶಃ. ಅವಳ ಕಣ್ಣುಗಳಲ್ಲಿ ನೀರು ಬಂದಿತ್ತು. ಅವಳ ಬಾಯಿಂದ ಮಾತುಗಳೇ ಹೊರಡ್ತಾ ಇರಲಿಲ್ಲ. ಸಂತೋಷ್ ಏನೂ ಹೇಳಲಿಲ್ಲ. ಅವನ ಬಳಿ ಹೇಳಲು ಯಾವ ಪದ ಇರಲಿಲ್ಲ.
ಅವನು ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ನಡೆದ. ಹೋಗುವಾಗ ಅವನಿಗೆ ಅನ್ನಿಸ್ತಾ ಇತ್ತು, ಮೊಟ್ಟ ಮೊದಲ ಬಾರಿ ಸಂತೋಷ್ ಹಣದಿಂದ ಅಲ್ಲ, ಮಾನವೀಯತೆಯಿಂದ ಅವರನ್ನು ಉಳಿಸಿದ್ದ. ಮತ್ಯಾರದೋ ಕನಸಿಗೆ ಜೀವ ತುಂಬಿದ್ದ. ಹೊರಗೆ ಬಂದ ನಂತರ ಸಂತೋಷ್ ಸ್ವಲ್ಪ ಸಮಯ ಅದೇ ರೋಡ್ನಲ್ಲೇ ನಿಂತುಕೊಂಡಿದ್ದ. ಅವನ ಹೃದಯ ಈಗಲೂ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅವನ ಕೈಗಳು ಇನ್ನೂ ನಡುಗ್ತಾ ಇದ್ವು. ಅದೇ ವಾಸನೆ, ಅದೇ ಕಸ, ಅದೇ ಶಬ್ದಗಳು. ಆದರೆ ಈಗ ಎಲ್ಲವೂ ಬೇರೆ ಬೇರೆ ರೀತಿ ಕಾಣಿಸ್ತಾ ಇದ್ವು. ಪ್ರತಿ ಕಡೆ ಸಂತೋಷ್ಗೆ ಕೇವಲ ನೋವು, ಅಸಹಾಯಕತೆ ಕಾಣಿಸ್ತಾ ಇತ್ತು. ಅವನು ಸೈಲೆಂಟ್ ಆಗಿ ತನ್ನ ಕಾರಿನ ಬಳಿ ಹೋಗಿ ಬಾಗಿಲು ತೆರೀತಾನೆ. ಒಳಗೆ ಕುಳಿತುಕೊಳ್ಳುವ ಮೊದಲು ಮತ್ತೊಮ್ಮೆ ಹಿಂದೆ ತಿರುಗಿ ಆ ಗುಡಿಸಲುಗಳನ್ನೇ ನೋಡ್ತಾನೆ. ಆ ಗುಡಿಸಲಿನಲ್ಲಿ ಅವನ ಹೃದಯದ ಒಂದು ಭಾಗ ಬಿಟ್ಟು ಬಂದಂತೆ ಅನ್ನಿಸ್ತಾ ಇತ್ತು ಅವನಿಗೆ. ದಾರಿಯುದ್ದಕ್ಕೂ ಸಂತೋಷ್ ಮೌನವಾಗಿ ಕುಳಿತುಕೊಂಡಿದ್ದ. ತನ್ನ ಮನೆಗೆ ಹೋಗಿ ತಲುಪಿದ ಮೇಲೆ ಅವನಿಗೆ ಸ್ವಲ್ಪ ಕೂಡ ನೆಮ್ಮದಿ ಇರಲಿಲ್ಲ. ಊಟ ಕೂಡ ಮಾಡದೆ ನೇರವಾಗಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ತಾನೆ. ಸಂತೋಷ್ ರೂಮಿನಲ್ಲಿ ತುಂಬಾ ದುಬಾರಿಯಾದ ಫರ್ನಿಚರ್ಗಳು, ಮೃದುವಾದ ಹಾಸಿಗೆ. ಆ ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇತ್ತು. ಆದರೆ ಅಲ್ಲಿಂದ ಬಂದ ನಂತರ ಸಂತೋಷ್ಗೆ ಇದೆಲ್ಲ ಭಾರವಾಗಿ ಅನ್ನಿಸ್ತಾ ಇತ್ತು. ಸಂತೋಷ್ಗೆ ಪದೇ ಪದೇ ಅದೇ ದೃಶ್ಯಗಳು ನೆನಪಾಗ್ತಾ ಇದ್ವು. ಜೀವವೇ ಇಲ್ಲದಂತೆ ಆ ಚಾಪೆಯ ಮೇಲೆ ಬಿದ್ದಂತಹ ಆ ತಾಯಿ, ಹಸಿವಿನಿಂದ ಒದ್ದಾಡ್ತಾ ಇದ್ದ ಆ ಸಣ್ಣ ಮಗು ಮತ್ತು ಸಂಧ್ಯಾಳ ಕಣ್ಣೀರು. ಸಂತೋಷ್ ಈಗ ಸೋಫಾ ಮೇಲೆ ಕುಳಿತುಕೊಂಡು ತಲೆಯ ಮೇಲೆ ಕೈ ಇಟ್ಕೊಂಡಿದ್ದ. ಮೊದಲ ಬಾರಿಗೆ ಅವನ ಬಳಿ ಇದ್ದಂತಹ ಎಲ್ಲ ಆಸ್ತಿ, ಹಣವು ಅವರಿಗೆ ಅರ್ಥವಿಲ್ಲದ ಹಾಗೆ ಅನ್ನಿಸ್ತಾ ಇತ್ತು. ಮನೆಯಲ್ಲಿ ವಿಧ ವಿಧವಾದ ಅಡಿಗೆಗಳು ತಯಾರಾಗಿದ್ವು. ಆದರೆ ಸಂತೋಷ್ಗೆ ಮಾತ್ರ ಹಸಿವೆನ್ನುವುದೇ ಇರಲಿಲ್ಲ. ಅವನು ಕೇವಲ ನೀರನ್ನು ಕುಡಿದು ಅಲ್ಲೇ ಬಾಲ್ಕನಿಯಲ್ಲಿ ನಿಂತುಕೊಂಡು ಯೋಚಿಸ್ತಾ ಇದ್ದ. ನಗರ ತುಂಬ ಸುಂದರವಾಗಿತ್ತು. ವಿದ್ಯುತ್ ದೀಪಗಳ ಮಧ್ಯೆ ಅದು ರಾರಾಜಿಸ್ತಾ ಇತ್ತು. ಅವನ ಕಣ್ಣಿಗೆ ಕಾಣುವ ಈ ಸುಂದರವಾದ ಪ್ರಪಂಚದ ಹಿಂದೆ ಒಂದು ಕತ್ತಲ ಪ್ರಪಂಚ ಇದೆ ಎಂದು ಈಗ ಸಂತೋಷ್ಗೆ ಅರ್ಥವಾಗಿತ್ತು. ಸಂತೋಷ್ ಯೋಚಿಸ್ತಾ ಇದ್ದ ಸಂಧ್ಯಾಳ ತಾಯಿಯ ಬಗ್ಗೆ. ಒಂದು ವೇಳೆ ಆಕೆಗೆ ಚಿಕಿತ್ಸೆ ಸಿಗದೇ ಇದ್ದರೆ ಎನ್ನುವ ಆ ಒಂದು ಮಾತು ಅವನ ಹೃದಯವನ್ನು ಹಿಂಡಿದಂತೆ ಆಗ್ಬಿಟ್ಟಿತ್ತು. ಸಂತೋಷ್ ತಕ್ಷಣ ತನ್ನ ಫೋನನ್ನು ತೆಗೆದುಕೊಂಡು ಅವರ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡ್ತಾನೆ. ಡಾಕ್ಟರ್, ನೀವು ಈಗಲೇ ನನ್ನ ಜೊತೆ ಬರಬೇಕು ಅಂತ ಕೇಳ್ತಾನೆ. ಡಾಕ್ಟರ್ ತುಂಬ ಆಶ್ಚರ್ಯದಿಂದ ಕೇಳಿದ್ರು, ಎಲ್ಲಿಗೆ ಸರ್? ನಾನು ಎಲ್ಲಿ ಬರಬೇಕು? ಮೊದಲು ನೀವು ನಮ್ಮ ಮನೆಗೆ ಬನ್ನಿ. ಡಾಕ್ಟರ್ ಅಲ್ಲಿಗೆ ಬಂದ ತಕ್ಷಣ ಅವರನ್ನು ಕರೆದುಕೊಂಡು ಮತ್ತೆ ಸಂಧ್ಯಾ ಮನೆಗೆ ಹೋಗ್ತಾನೆ ಸಂತೋಷ್. ಸ್ಲಮ್ ಹತ್ತಿರ ಕಾರು ನಿಂದಾಗ ಡಾಕ್ಟರ್ 1 ಸೆಕೆಂಡ್ ಬೆಚ್ಚಿ ಬಿದ್ದಿದ್ರು. ಅವರು ಗಾಬರಿಯಾಗಿ ಇಲ್ಲಿಗ ಅಂತ ಕೇಳ್ತಾರೆ. ಹೌದು ಎಂದು ತಲೆಯಾಡಿಸುತ್ತಾ ಸಂತೋಷ್ ಮುಂದೆ ಹೆಜ್ಜೆ ಹಾಕಿದ. ಈ ಬಾರಿ ಅವನ ಹೆಜ್ಜೆಗಳು ಇನ್ನೂ ವೇಗವಾಗಿದ್ವು. ತಡ ಆಗಬಾರದು ಎಂಬ ಭಯ ಅವನ ಮನಸ್ಸಿನಲ್ಲಿತ್ತು. ಸಂತೋಷ್ ಆ ಗುಡಿಸಲಿನ ಬಳಿ ಬಂದಾಗ ಗುಡಿಸಲಿನ ಒಳಗಿಂದ ಅಳುವ ಶಬ್ದ ಕೇಳಿಸ್ತಾ ಇತ್ತು. ಆ ಶಬ್ದವನ್ನು ಕೇಳಿದ ತಕ್ಷಣ ಅವನು ಗುಡಿಸಲ ಒಳಗೆ ಓಡಿ ಹೋಗ್ತಾನೆ. ಒಳಗಿದ್ದ ದೃಶ್ಯ ಅದು ತುಂಬಾ ಭಾರವಾಗಿತ್ತು. ಸಂಧ್ಯಾ ತನ್ನ ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ಲು. ಪ್ರಶಾಂತ್ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತುಕೊಂಡಿದ್ದ. ಸಂಧ್ಯಾಳ ತಾಯಿ ಆಕೆ ತುಂಬಾ ಜೋರಾಗಿ ಉಸಿರಾಡ್ತಾ ಇದ್ಲು. ಆಕೆ ತೆಗೆದುಕೊಳ್ಳುತ್ತಿದ್ದ ಪ್ರತಿಯೊಂದು ಉಸಿರು ಇದೇ ಕೊನೆಯದ್ದು ಎನ್ನುವಂತೆ ಅನ್ನಿಸ್ತಾ ಇತ್ತು. ಸಂತೋಷ್ ತಕ್ಷಣ ಡಾಕ್ಟರನ್ನು ಒಳಗೆ ಕರ್ಕೊಂಡು ಬರ್ತಾನೆ. ಡಾಕ್ಟರ್ ಆಕೆಯ ನಾಡಿಗಳನ್ನು ಪರೀಕ್ಷಿಸಿ ಆಕೆಯನ್ನು ಚೆಕ್ ಮಾಡಿ ಬ್ಯಾಗಿನಿಂದ ಒಂದು ಇಂಜೆಕ್ಷನ್ ಆಕೆಗೆ ಕೊಡ್ತಾರೆ. ಸಂಧ್ಯಾ ಭಯದಿಂದಲೇ ನೋಡ್ತಾ ಇದ್ಲು. ಆದರೆ ಅವಳ ಕಣ್ಣುಗಳಲ್ಲಿ ಈಗ ಒಂದು ಆಸೆ ಇತ್ತು, ನನ್ನ ತಾಯಿ ಸರಿ ಹೋಗಬಹುದು ಅಂತ. ಡಾಕ್ಟರ್ ಹೇಳ್ತಾರೆ, ಈಕೆಯ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ಆದರೆ ಖಂಡಿತ ಉಳಿಸಬಹುದು. ಆ ಮಾತು ಕೇಳ್ತಾ ಇದ್ದ ಹಾಗೆ ಅವಳು ಅಳಲು ಶುರು ಮಾಡ್ತಾಳೆ. ತನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು ಅವಳು ದೇವರನ್ನು ಕೇಳ್ಕೊಳ್ತಾ ಇದ್ಲು. ಪ್ರಶಾಂತ್ ಕೂಡ ಓಡಿ ಬಂದು ತನ್ನ ಅಕ್ಕನನ್ನು ತಪ್ಪಿಕೊಳ್ತಾನೆ. ಸಂತೋಷ್ ಅಲ್ಲೇ ಒಂದು ಮೂಲೆಯಲ್ಲಿ ನಿಂತು ಇದೆಲ್ಲವನ್ನು ನೋಡ್ತಾ ಇರ್ತಾನೆ. ತನ್ನವರಿಗಾಗಿ ದುಃಖ ಪಡ್ತಾ ಇರುವಂತೆ, ಅವರ ಬಗ್ಗೆ ಯೋಚಿಸ್ತಾ ಇರುವಂತೆ. ಡಾಕ್ಟರ್ ಈಗ ಔಷಧಿ ಕೊಟ್ಟು ಊಟ ಮತ್ತು ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಇಲ್ಲದಿದ್ದರೆ ಅವರು ಮುಂದೆ ಏನೂ ಹೇಳಲಿಲ್ಲ. ಆದರೆ ಅವರ ಮಾತಿನ ಅರ್ಥ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗಿತ್ತು. ಸಂತೋಷ್ ತಕ್ಷಣ ಹೇಳ್ತಾನೆ, ಡಾಕ್ಟರ್ ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಅಂತ. ಡಾಕ್ಟರ್ ಸಂತೋಷ್ನನ್ನೇ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಸಂತೋಷ್ ಒಬ್ಬ ದೊಡ್ಡ ಕೋಟೀಶ್ವರನ ಮಗ, ವಿದೇಶದಲ್ಲಿ ಓದಿ ಬಂದವರು. ಇಲ್ಲಿ ಯಾಕೆ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ ಎಂದು ಅವರಿಗೆ ಈಗ ಅರ್ಥವಾಯಿತು. ಡಾಕ್ಟರ್ ಹೋದ ನಂತರ ಆ ಗುಡಿಸಲಿನಲ್ಲಿ ಕೆಲ ಸಮಯ ಮೌನ ಆವರಿಸಿತ್ತು. ನಂತರ ಸಂಧ್ಯಾ ತನ್ನ ಕಣ್ಣೀರು ಒರೆಸಿಕೊಂಡು ಹೇಳಿದ್ಲು, ಸರ್, ನೀವು ನಮಗಾಗಿ ಇಷ್ಟೊಂದು ಯಾಕೆ ಮಾಡ್ತಾ ಇದ್ದೀರಾ? ಅವಳ ಪ್ರಶ್ನೆಯಲ್ಲಿ ಆಶ್ಚರ್ಯವಿತ್ತು, ಭಯವಿತ್ತು. ಇವರು ನನ್ನಿಂದ ಏನು ಕೇಳ್ತಾರೋ ಎನ್ನುವ ಆತಂಕ ಕೂಡ ಇತ್ತು. ಸಂತೋಷ್ ಮೌನವಾಗಿದ್ದ. ನಂತರ ಹೇಳ್ತಾನೆ, ಈ ಪರಿಸ್ಥಿತಿಯಲ್ಲಿ ನಿಮಗೆ ಯಾರಾದರೂ ಒಬ್ಬರು ಸಹಾಯ ಮಾಡುವವರು ಇರಬೇಕಲ್ವಾ ಅಂತ.
ಸಂಧ್ಯಾ ಮೊದಲ ಬಾರಿ ಸಂತೋಷ್ನನ್ನು ನೇರವಾಗಿ ನೋಡಿದ್ಲು. ಮೊಟ್ಟ ಮೊದಲ ಬಾರಿಗೆ ಅವಳಿಗೆ ಸಂತೋಷ್ ಈಗ ಒಬ್ಬ ದೊಡ್ಡ ಕೋಟೀಶ್ವರನಂತೆ ಕಾಣಲಿಲ್ಲ. ಯಾವಾಗಲೂ ಬ್ಯುಸಿಯಾಗಿ ಮನುಷ್ಯರನ್ನು ಲೆಕ್ಕಿಸದ ಹಾಗೆ ಹೋಗುವಂತಹ ಸಂತೋಷ್ ಇಲ್ಲಿ ಕಾಣಲಿಲ್ಲ. ಸಂತೋಷ್ ಈಗ ಒಬ್ಬ ಒಳ್ಳೆಯ ಮನುಷ್ಯನಂತೆ ಅವಳ ಕಣ್ಣಿಗೆ ಕಾಣಿಸ್ತಾ ಇದ್ದ. ಸಂಧ್ಯಾ ಮನೆಯಲ್ಲೂ ಮತ್ತು ಮನಸ್ಸಿನಲ್ಲೂ ಒಂದು ಸಣ್ಣ ಬೆಳಕು ಮೂಡಿತ್ತು. ಅವಳಿಗೆ ನಂಬಿಕೆ ಬಂದಿತ್ತು, ನನ್ನ ತಾಯಿ ಪೂರ್ತಿಯಾಗಿ ಗುಣವಾಗ್ತಾರೆ, ಎಲ್ಲವೂ ಸರಿ ಹೋಗುತ್ತೆ ಅಂತ. ಸಂತೋಷ್ ಹೋಗಲು ಹಿಂದೆ ತಿರುಗಿದಾಗ ಪ್ರಶಾಂತ್ ಸಂತೋಷ್ ಬಳಿ ಬಂದು ಅವನ ಕೈಯನ್ನು ಹಿಡಿದುಕೊಂಡು ಕೇಳ್ತಾನೆ, ಅಣ್ಣ, ನೀವು ನಾಳೆ ಕೂಡ ಬರ್ತೀರಾ? ಈ ಮಾತುಗಳನ್ನು ಕೇಳಿದ ತಕ್ಷಣ ಸಂತೋಷ್ನ ಬಾಯಿಂದ ಮಾತೇ ಬರಲಿಲ್ಲ. ಯಾರೋ ಅವನನ್ನು ನೀವು ನಮ್ಮವರು ಅಂದ ಹಾಗೆ ಅನ್ನಿಸ್ತಾ ಇತ್ತು. ಸಂತೋಷ್ ತಲೆಯಾಡಿಸಿ ಮಗುವಿನ ಮೇಲೆ ಕೈಯಾಡಿಸಿ ಬರ್ತೀನಿ ಅಂತ ಹೇಳ್ತಾನೆ ಅಷ್ಟೇ. ಆ ಮಾತು ಕೇಳಿ ಆ ಮಗುವಿನ ಮುಖದಲ್ಲಿ ಎಷ್ಟೊಂದು ಆನಂದ ತುಂಬಿತ್ತು. ಸಂತೋಷ್ ಈಗ ನೆಮ್ಮದಿಯಾಗಿ ತನ್ನ ಮನೆಯ ಕಡೆ ಹೆಜ್ಜೆ ಹಾಕ್ತಾ ಇದ್ದ. ಅವನು ಈಗ ತನ್ನ ಕಾರಿನಲ್ಲಿ ಕುಳಿತುಕೊಂಡಿದ್ದ. ಅವನಿಗೆ ಮೊದಲ ಬಾರಿ ಅನ್ನಿಸ್ತಾ ಇತ್ತು, ಜೀವನ ಎಂದರೆ ನಮಗಾಗಿ ಮಾತ್ರ ಬದುಕುವುದಲ್ಲ, ಕೆಲವೊಮ್ಮೆ ಬೇರೆಯವರಿಗಾಗಿ ಸಹ ಏನಾದರೂ ಮಾಡಬೇಕು, ಅದೇ ನಿಜವಾದ ಮನುಷ್ಯತ್ವ ಅಂತ. ಮಾರನೆಯ ದಿನ ಸಂತೋಷ್ ತುಂಬ ಬೇಗ ಎದ್ದಿದ್ದ. ರಾತ್ರಿಯೆಲ್ಲ ಅವನಿಗೆ ನಿದ್ದೆನೇ ಬಂದಿರಲಿಲ್ಲ. ಅವನ ಮನಸ್ಸಿನಲ್ಲಿ ಕೇವಲ ಒಂದೇ ಒಂದು ಮಾತು ಇತ್ತು, ಅದೇ ಗುಡಿಸಲು, ಅದೇ ತಾಯಿ, ಆಕೆಯ ಅನಾರೋಗ್ಯ ಮತ್ತು ಆ ಮಗುವಿನ ಧ್ವನಿ ಪದೇ ಪದೇ ಅವನಿಗೆ ಕೇಳಿಸ್ತಾ ಇತ್ತು. ಅಣ್ಣ, ಮತ್ತೆ ನಾಳೆ ಬರ್ತೀರಾ ಎನ್ನುವ ಮಾತುಗಳು. ಸಂತೋಷ್ ಈಗ ಬೇಗ ಬೇಗ ರೆಡಿಯಾಗಿ ಡ್ರೈವರ್ಗೆ ಹೇಳ್ತಾನೆ, ಮೊದಲು ಮಾರ್ಕೆಟ್ಗೆ ಹೋಗೋಣ. ಸಂತೋಷ್ ಮಾರ್ಕೆಟ್ಗೆ ಹೋಗಿ ತುಂಬ ಸಾಮಾನು ಕೊಂಡುಕೊಳ್ತಾನೆ. ಅಕ್ಕಿ, ಬೇಳೆ, ಔಷಧಿಗಳು, ಸಣ್ಣದಾದ ಒಂದು ಬೆಡ್ಡು, ಕಂಬಳಿಗಳು, ದಿಂಬು ಎಲ್ಲವನ್ನು ಕೊಂಡುಕೊಳ್ತಾನೆ. ಸಂತೋಷ್ ಈಗ ನೇರವಾಗಿ ಆ ಗುಡಿಸಲಿನ ಮುಂದೆ ಬಂದು ಸಂಧ್ಯಾಳನ್ನು ಕರೀತಾನೆ. ಸಂಧ್ಯಾ ಈಗ ಹೊರಗೆ ಬಂದ್ಲು. ಈಗ ಸಂತೋಷ್ನನ್ನು ನೋಡಿ ಅವಳಿಗೆ ಏನೂ ಭಯವಾಗಲಿಲ್ಲ. ಅವಳು ಧೈರ್ಯವಾಗಿಯೇ ನಿಂತುಕೊಂಡಿದ್ಲು. ಅಲ್ಲಿ ಆ ಸಾಮಾನುಗಳನ್ನು ಸಂತೋಷ್ನನ್ನು ನೋಡಿ ಸಂಧ್ಯಾಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಅವಳು ಶಾಕ್ನಿಂದ ಹಾಗೆಯೇ ನೋಡ್ತಾ ಇದ್ಲು. ಆಗಲೇ ಸಂಧ್ಯಾ ಅಮ್ಮ ಒಳಗಿನಿಂದ ಕೇಳ್ತಾರೆ, ಮಗಳೇ, ಯಾರು ಬಂದಿದ್ದಾರೆ ಅಂತ. ಅಮ್ಮ, ದೊಡ್ಡ ಮನೆಯ ಸರ್ ಬಂದಿದ್ದಾರೆ. ಆ ಮಾತು ಕೇಳಿದ ತಕ್ಷಣ ಆ ತಾಯಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಪ್ರಶಾಂತ್ ತುಂಬ ಸಂತೋಷವಾಗಿ ಓಡಿ ಬಂದು ಆ ಸಾಮಾನುಗಳನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದ. ಸಂತೋಷ್ ಪ್ರಶಾಂತ್ ತಲೆಯ ಮೇಲೆ ಕೈ ಆಡಿಸ್ತಾ. ಸಂತೋಷ್ ಮತ್ತು ಪ್ರಶಾಂತ್ ಇಬ್ಬರ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಾ ಇತ್ತು. ಈಗ ಸಂಧ್ಯಾ ಕೇಳ್ತಾಳೆ, ಸರ್, ಇವೆಲ್ಲ ಯಾಕೆ ತೆಗೆದುಕೊಂಡು ಬಂದಿದ್ದೀರಾ? ದಯವಿಟ್ಟು ನಮಗಾಗಿ ಇಷ್ಟೊಂದು ಮಾಡಬೇಡಿ, ನಮಗೆ ಇದೆಲ್ಲ ಅಭ್ಯಾಸವಿಲ್ಲ. ಸಂತೋಷ್ ನಗುತ್ತಲೇ ಉತ್ತರಿಸಿದ, ಇದು ನಿಮಗೆ ಅಗತ್ಯವಿರುವ ಸಾಮಾನುಗಳು ಅಷ್ಟೇ, ನಾನೇನು ಹೆಚ್ಚಾಗಿ ಮಾಡಲಿಲ್ಲ. ಅಷ್ಟರಲ್ಲೇ ಸಂತೋಷ್ ನೋಡ್ತಾನೆ ಆ ಮನೆಯಲ್ಲಿ ಇದ್ದ ಒಂದು ಹಳೆಯ ಫೋಟೋವನ್ನು. ಇವರು ಯಾರು ಅಂತ ಅವನು ನೇರವಾಗಿ ಕೇಳ್ತಾನೆ. ಸರ್, ಇವರು ನನ್ನ ತಂದೆ. 2 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡು ಬಿಟ್ರು. ಅಪ್ಪ ಹೋದ ನಂತರ ನಮ್ಮ ಜೀವನ ಈ ರೀತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆಗಲೇ ಹೊರಗಿನ ಜನರ ಗುಸುಗುಸು ಮಾತುಗಳು ಕೇಳಿಸ್ತಾ ಇದ್ವು. ಪ್ರತಿದಿನ ಯಾರೋ ದೊಡ್ಡ ಗಾಡಿಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ, ಏನು ಸಮಾಚಾರ, ಒಳಗೆ ಏನು ನಡೀತಾ ಇದೆಯೋ ಏನೋ, ಅಷ್ಟಿಲ್ಲದೆ ಇಷ್ಟೊಂದು ಯಾರಾದರೂ ತೆಗೆದುಕೊಂಡು ಬರ್ತಾರಾ ಅನ್ನುವ ಮಾತುಗಳು. ಸಂಧ್ಯಾ ತಲೆ ಬಗ್ಗಿಸಿಕೊಂಡು ನಿಧಾನವಾಗಿ ಹೇಳಿದ್ಲು, ಸರ್, ಇನ್ನು ಮುಂದೆ ನೀವು ಇಲ್ಲಿಗೆ ಬರಬೇಡಿ, ಜನ ನಿಮ್ಮ ಬಗ್ಗೆ ತಪ್ಪು ತಪ್ಪಾಗಿ ಮಾತನಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಸಂತೋಷ್ಗೆ ಅನ್ನಿಸ್ತಾ ಇತ್ತು, ಯಾರಿಗಾದರೂ ಸಹಾಯ ಮಾಡಿದರೆ ಜನ ಹಿಂದೆಯಿಂದ ಕೆಟ್ಟದಾಗಿ ಮಾತನಾಡ್ಕೊಳ್ತಾರೆ ಅಂತ. ಸಂತೋಷ್ ಅದನ್ನೆಲ್ಲ ಯೋಚಿಸದೆ ನೇರವಾಗಿ ಕೇಳ್ತಾನೆ, ನಾನು ಬರದೇ ಇದ್ರೆ ಅಮ್ಮನಿಗೆ ಚಿಕಿತ್ಸೆ ಹೇಗೆ ಸಿಗುತ್ತೆ? ಸಂಧ್ಯಾ ಅಮ್ಮ ಹೇಳ್ತಾರೆ, ಜನ ಏನಾದರೂ ಅಂದುಕೊಳ್ಳಲಿ, ಹಸಿದವರಿಗೆ, ನಮ್ಮಂಥವರಿಗೆ ಊಟ ಕೊಡುವವರೇ ನಿಜವಾದ ದೇವರು. ಸರ್, ನೀವು ನಮ್ಮ ಪಾಲಿಗೆ ನಿಜವಾದ ದೇವರು. ಆಕೆ ಕೈ ಮುಗಿದು ಕೃತಜ್ಞತೆಯಿಂದ ನೋಡ್ತಾ ಇದ್ರು. ಆಕೆಯ ಕಣ್ಣುಗಳಲ್ಲಿ ಒಂದು ನೆಮ್ಮದಿ ಇತ್ತು. ನನ್ನ ನಂತರ ನನ್ನ ಮಕ್ಕಳನ್ನು ಯಾರೋ ನೋಡಿಕೊಳ್ತಾರೆ ಎನ್ನುವ ಆಸೆ ಆಕೆಯ ಕಣ್ಣುಗಳಲ್ಲಿ ಕಾಣಿಸ್ತಾ ಇತ್ತು. ಆಗಲೇ ಪ್ರಶಾಂತ್ ಸಂತೋಷ್ ಅವರ ಕೈ ಹಿಡಿದುಕೊಂಡು, ಅಣ್ಣ, ನೀವು ಖಂಡಿತ ಬರಬೇಕು ನಮ್ಮನೆಗೆ, ನೀವು ಬಂದರೆ ನಮಗೆಲ್ಲ ತುಂಬ ಸಂತೋಷವಾಗುತ್ತೆ ಅಂತ ಹೇಳ್ತಾನೆ. ನಾನು ಇಲ್ಲಿಗೆ ಖಂಡಿತ ಬರ್ತೀನಿ, ಯಾರ ಮಾತುಗಳು, ಯಾವ ಜನರು ನನ್ನನ್ನು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಸಂತೋಷ್. ಸಂಧ್ಯಾ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆದರೂ ಅವಳ ತುಟಿಯ ಮೇಲೆ ಒಂದು ಸಣ್ಣ ನಗು ತುಂಬಿತ್ತು. ದಿನಗಳು ಕಳೀತಾ ಇದ್ವು. ಸಂತೋಷ್ ಪ್ರತಿದಿನ ಆ ಗುಡಿಸಲಿಗೆ ಕೇವಲ ಸಾಮಾನುಗಳನ್ನು ಮಾತ್ರ ತರ್ತಾ ಇರಲಿಲ್ಲ, ಆ ಮನೆಯವರಿಗೆ ನಾನು ಇದ್ದೇನೆ ಎನ್ನುವ ಭರವಸೆಯನ್ನು ತರ್ತಾ ಇದ್ದ. ಪ್ರತಿದಿನ ಆ ತಾಯಿಗೆ ಔಷಧಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದ. ತನ್ನ ಸಮಯವನ್ನು ಅವರಿಗಾಗಿ ಮೀಸಲಿಟ್ಟಿದ್ದ. ಪ್ರಶಾಂತ್ಗೆ ಅಲ್ಲೇ ಕುಳಿತು ಓದುವುದನ್ನು ಸಹ ಹೇಳಿಕೊಡ್ತಾ ಇದ್ದ. ಆ ವಯಸ್ಸಾದ ತಾಯಿಯ ಜೊತೆ ಮನಬಿಚ್ಚಿ ಮಾತನಾಡ್ತಾ ಇದ್ದ. ಅವರ ಆರೋಗ್ಯವನ್ನು ವಿಚಾರಿಸ್ಕೊಳ್ತಾ ಇದ್ದ.
ಈಗ ಆ ತಾಯಿಯ ಆರೋಗ್ಯ ನಿಧಾನವಾಗಿ ಸುಧಾರಿಸ್ತಾ ಇತ್ತು. ಆಕೆ ಈಗ ಗುಣಮುಖವಾಗ್ತಾ ಇದ್ದು. ಆ ಗುಡಿಸಲು ಈಗ ಎಷ್ಟೋ ಸಂತೋಷವಾಗಿತ್ತು. ಆ ದಿನ ಸಂತೋಷ್ ಅವರ ತಂದೆ ಹೇಳ್ತಾರೆ, ಸಂತೋಷ್, ನೀನು ಪ್ರತಿದಿನ ಎಲ್ಲಿಗೆ ಹೋಗ್ತಾ ಇದೀಯಾ? ಸಂತೋಷ್ ಶಾಂತವಾಗಿ ಹೇಳ್ದ, ನಾನು ಒಂದು ಕುಟುಂಬಕ್ಕೆ ಸಹಾಯ ಮಾಡಲು ಹೋಗ್ತಾ ಇದ್ದೀನಿ. ಆ ಮಾತು ಕೇಳಿ ಆ ತಂದೆ ನಗುತ್ತಾ ಹೇಳ್ತಾರೆ, ನೀನೇನಾದರೂ ಎಲ್ಲ ಬಡವರ ಜವಾಬ್ದಾರಿ ತೆಗೆದುಕೊಂಡಿದ್ದೀಯಾ? ಈ ಬಡವರಿಗೆ ಎಷ್ಟು ಮಾಡಿದರೂ ಅವರ ಆಸೆ ಮುಗಿಯೋದಿಲ್ಲ. ಆ ಮಾತುಗಳನ್ನು ಕೇಳಿ ಅವನ ಹೃದಯ ಹೊಡೆದು ಹೋಗಿತ್ತು. ಒಂದು ದಿನ ಸಂಧ್ಯಾ ಹೇಳ್ತಾಳೆ, ಗುಡಿಸಲು ಖಾಲಿ ಮಾಡಬೇಕು ಅಂತ ಮನೆ ಯಜಮಾನರು ಹೇಳಿದ್ದಾರೆ ಅಂತ. ಮಾರನೆಯ ದಿನವೇ ಸಂತೋಷ್ ಬೇರೆ ಕಡೆ ಒಂದು ಮನೆಯನ್ನು ಸಂಧ್ಯಾಳಿಗಾಗಿ ನೋಡಿ ಅವಳ ಹೆಸರಿಗೆ ಮಾಡಿಸ್ಕೊಡ್ತಾನೆ. ಇನ್ನು ಮುಂದೆ ಮನೆ ಬಿಡುವ ಅವಶ್ಯಕತೆ ಇವರಿಗೆ ಬರಬಾರದು ಅಂತ ಹೇಳಿ. ಆದರೆ ಆ ಸಂತೋಷದ ಸಮಯದಲ್ಲಿ ಅಮ್ಮನಿಗೆ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತ ಆಗಿ ಆಕೆ ಅಲ್ಲೇ ಕುಸಿದು ಬೀಳ್ತಾರೆ. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಎತ್ತಿಕೊಂಡು ಓಡಿ ಹೋಗಲಾಯಿತು. ಆಕೆಯನ್ನು ಚೆಕ್ ಮಾಡಿ ಡಾಕ್ಟರ್ ಹೇಳ್ತಾರೆ, ಐ ಆಮ್ ಸಾರಿ ಅಂತ. ಸಂಧ್ಯಾಳ ನೋವು, ಅವಳ ಕಣ್ಣೀರು ಅವನಿಂದ ನೋಡಲಾಗಲಿಲ್ಲ. ಪ್ರಶಾಂತ್ ಭಯದಿಂದ ತನ್ನ ಅಕ್ಕನನ್ನು ತಬ್ಬಿಕೊಂಡು ಅಳ್ತಾ ಇದ್ದ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ದುಃಖ, ಇಷ್ಟೊಂದು ನೋವನ್ನು ಸಂತೋಷ್ ನೋಡ್ತಾ ಇದ್ದ. ಸಂಧ್ಯಾ ಹೇಳ್ತಾ ಇದ್ಲು, ಇನ್ನು ನಮಗೆ ಯಾರಿದ್ದಾರೆ? ನಮ್ಮ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಅವಳು ಜೋರಾಗಿ ಅಳ್ತಾ ಇದ್ಲು. ಆಗ ಪ್ರಶಾಂತ್ ಕೇಳ್ತಾನೆ, ಅಣ್ಣ, ನೀವು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ? ನೀವು ನಮ್ಮ ಜೊತೆ ಇರ್ತೀರಾ ತಾನೆ? ಸಂತೋಷ್ ಆ ಮಗುವನ್ನು ತಬ್ಬಿಕೊಂಡು ಹೇಳ್ತಾನೆ, ಇಲ್ಲ, ಎಂದಿಗೂ ಇಲ್ಲ, ಯಾವತ್ತಿಗೂ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ. ಸಂತೋಷ್ ಕೇಳ್ತಾನೆ, ನೀವಿಬ್ರು ನನ್ನ ಜೊತೆ ನನ್ನ ಮನೆಗೆ ಬರ್ತೀರಾ? ಅಲ್ಲೇ ಇದ್ದು ಓದ್ಕೋಬಹುದು. ಸಂಧ್ಯಾ ತನ್ನ ತಮ್ಮನನ್ನೇ ನೋಡ್ತಾ ಇದ್ಲು. ಪ್ರಶಾಂತ್ ಅಕ್ಕನನ್ನೇ ನೋಡ್ತಾ ಇದ್ದ, ಅಕ್ಕ ಏನು ಹೇಳ್ತಾಳೋ ಅಂತ. ಇಬ್ಬರು ಮೌನವಾಗಿ ತಲೆ ಆಡಿಸ್ತಾರೆ. ಕೆಲ ತಿಂಗಳ ನಂತರ ಆ ದೊಡ್ಡ ಬಂಗಲೆ ಈಗ ಅದು ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಈಗ ಪ್ರಶಾಂತ್ ಅಲ್ಲಿಂದಲೇ ಶಾಲೆಗೆ ಹೋಗ್ತಾ ಇದ್ದ. ಸಂಧ್ಯಾ ಆ ಮನೆಯ ಎಲ್ಲ ಕೆಲಸವನ್ನು ನಿಭಾಯಿಸ್ತಾ ಇದ್ಲು. ಈಗ ಸಂತೋಷ್ ನಿಜವಾಗಿಯೂ ತುಂಬ ಆನಂದವಾಗಿದ್ದ. ಅವನ ಜೀವನಕ್ಕೆ ಈಗ ಒಂದು ಸಾರ್ಥಕತೆ ಸಿಕ್ಕಿತ್ತು. ಬಾಲ್ಕನಿಯಿಂದ ಹೊರಗೆ ನೋಡಿದಾಗ ಆ ಮನೆಯಲ್ಲಿ ಪ್ರಶಾಂತ್ ಆಟವಾಡುತ್ತಿರುವುದನ್ನು ನೋಡಿ ಅವನ ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇತ್ತು. ಆಗಲೇ ಸಂತೋಷ್ಗೆ ಅನ್ನಿಸ್ತಾ ಇತ್ತು, ನಿಜವಾದ ಶ್ರೀಮಂತಿಕೆ ದುಡ್ಡಲ್ಲಿ ಇರೋದಿಲ್ಲ, ಕೇವಲ ನಮ್ಮವರಲ್ಲಿ, ನಮ್ಮವರ ನಗುವಿನಲ್ಲಿ ಇರುತ್ತೆ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.